ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ OnePlus ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ OnePlus Pad 4 ಒಂದು ಹೊಸ ಟ್ಯಾಬ್ಲೆಟ್ ಇದೆ. ಇದು ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಮ್ ಫ್ಲ್ಯಾಗ್ಶಿಪ್ ಲೆವೆಲ್ನ ಟ್ಯಾಬ್ಲೆಟು, ಆಯಿತಾ. ನಂಗೆ ಅನ್ನಿಸ್ದಂಗೆ ಈ ಟ್ಯಾಬ್ಲೆಟ್ನ OnePlus ಅವರು ಅಪ್ರಾಕ್ಸಿಮೇಟ್ಲಿ ಒಂದು 50,000-55,000 ರೇಂಜಲ್ಲಿ ಲಾಂಚ್ ಮಾಡ್ಬೋದಾ ಅಂತ. ಏನಕ್ಕೆ ಅಂದರೆ ಅವ್ರದ್ದು ಹಳೆ OnePlus Pad 3ನೇ ಈಗಿನ ಪ್ರೈಸು ಅಪ್ರಾಕ್ಸಿಮೇಟ್ಲಿ 48,000-50,000 ರೂಪಾಯಿ ಇದೆ. ಒಂದು ಇದನ್ನು ಅದೇ ಪ್ರೈಸಿಗೆ ಲಾಂಚ್ ಮಾಡ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲೆಗೆ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ನೋಡೋಣ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದರ ಜೊತೆಗೆ ಒಂದು ಸ್ಟೈಲಸ್ನ ಸಹ ಕೊಟ್ಟಿದ್ದಾರೆ. ಇದು ಕೂಡ ಹೊಸದಾಗಿ ಲಾಂಚ್ ಆಗ್ತಾಯಿದೆ, OnePlus Stylo Pro ಅಂತ. ಸೊ ಇದು ಕೂಡ ಹೆವಿ ಪ್ರಿಸಿಷನ್ನ ಹೊಂದಿರುವಂಥ ಪೆನ್ಸಿಲು, ಇದಕ್ಕೂ ಕೂಡ ಬರ್ತೀನಿ. ಸೊ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಬನ್ನಿ ಫಸ್ಟು ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಈ ಟ್ಯಾಬ್ಲೆಟ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡನ್ನು ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಒಂದು USB Type-C ಕೇಬಲ್ ಇದೆ, Type-C, ಮತ್ತೊಂದು ಚಾರ್ಜರ್ನ ಕೊಟ್ಟಿದ್ದಾರೆ, 80 ವ್ಯಾಟಿಂದು ಫಾಸ್ಟ್ ಚಾರ್ಜರು. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾರ. ನಮಗೆ ಈ ಟ್ಯಾಬ್ಲೆಟಲ್ಲಿ ಯಾವುದೇ ಸಿಮ್ ಸ್ಲಾಟ್ ಆಗಲಿ ಅಥವಾ SD ಕಾರ್ಡ್ ಸ್ಲಾಟ್ ಆಗಲಿ ಇಲ್ಲ. ವೈಫೈ ವೇರಿಯಂಟನ್ನು ನಮ್ಗೆ ಅವ್ರು ಕಳಿಸಿರುವಂಥದ್ದು. ಇದರ ಜೊತೆಗೆ ಒಂದು ಸ್ಟೈಲಸ್ನ ಸಹ ಕಳಿಸಿದ್ದಾರೆ. ಆಗಲೇ ಹೇಳ್ದಂಗೆ ಲೇಟೆಸ್ಟ್ ಸ್ಟೈಲಸ್ಸು ವಿತ್ ಟಚ್ ಸೆನ್ಸಿಟಿವ್ ಬಟನ್ಸು. ಹಿಂಗೆ ಪ್ರೆಸ್ ಮಾಡಿದ್ರೆ ಟಚ್ ಆಗಿಬಿಡುತ್ತೆ, ಆಯಿತಾ. ಆಪ್ಷನ್ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೇ. ಮತ್ತು ಪ್ರೆಷರ್ ಸೆನ್ಸಿಟಿವ್ ಪೆನ್ಸಿಲ್ ಇದು. ಅದತ್ರ 16,000 ಪ್ರೆಷರ್ ಲೆವೆಲ್ಸ್ ಇದರಲ್ಲಿದೆಯಂತೆ. ಸೊ ಪ್ರೆಸ್ ಮಾಡಿ ಬರೆದ್ರೆ ಅಕ್ಷರಗಳು ದಪ್ಪ ಬರುತ್ತೆ. ನಾವು ಮಾಮೂಲಿ ಹೆಂಗೆ ಬರಿತೀವಲ್ಲೋ ಹಂಗೆ. ಮತ್ತು ಬರಿಬೇಕಾದ್ರೆ ಲಿಟ್ರಲಿ ಆ ಫೀಲ್ ಒಂದು ವೈಬ್ರೇಷನ್ ಬರುತ್ತೆ, ಆಯಿತಾ. ಬರಿಬೇಕಾದ್ರೆ ನಾವು ಆ್ಯಕ್ಚುಲಿ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೇ ಬರಿತಾ ಇದ್ದೀವ ಅನ್ನೋ ರೀತಿ ಫೀಲ್ನ ಕೊಡುತ್ತೆ. ಕ್ರೇಜಿ, ಅದು ನಂಗೆ ತುಂಬ ಇಂಪ್ರೆಸ್. ಒಂದು ಸೌಂಡ್ ಕೂಡ ಹಂಗೆ ಬರುತ್ತೆ, ಆಯಿತಾ. ಸೊ ಇನ್ನು ಡೈರೆಕ್ಟಾಗಿ ನೋಡ್ರಪ್ಪ, ಈ ಟ್ಯಾಬ್ಲೆಟ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಟ್ಯಾಬ್ಲೆಟ್ ಸ್ವಲ್ಪ ತಿನ್ನಾಗಿರೋದ್ರಿಂದ ಕೈಗೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ, ಬಟ್ ಆ್ಯಕ್ಚುಲಿ ಲೈಟ್ ವೆಯ್ಟ್ ಇಲ್ಲ. 672 ಗ್ರಾಮ್ ವೆಯ್ಟ್ ಇದೆ ಮತ್ತು 5.94 mm ಇಂದು ಥಿಕ್ನೆಸ್ಸು. ತುಂಬ ತಿನ್ನಾಗಿದೆ ಮಾತ್ರ. ಕಂಪ್ಲೀಟ್ ಮೆಟಾಲಿಕ್ ಯೂನಿಬಾಡಿ ಡಿಸೈನ್ನ ಹೊಂದಿರುವಂಥ ಟ್ಯಾಬ್ಲೆಟು. ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ಕೈಲಿ ಇಟ್ಕೊಂಡಾಗ ಒಂಥರ ತುಂಬ ತಿನ್ನಾಗಿರೋದ್ರಿಂದ ಹೆವಿ ಪ್ರೀಮಿಯಮ್ ಫೀಲ್ ಕೂಡ ಆಗುತ್ತೆ, ಆಯಿತಾ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸನ್ನು ಹಾಕಿದಾರಂತೆ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಹೇಳಿದ್ನಲ್ಲ, ಫ್ರೇಮು ಬ್ಯಾಕ್ ಕಂಪ್ಲೀಟ್ ಮೆಟಲ್ ಸಿಗ್ತಾಯಿದೆ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಮತ್ತು LED ಫ್ಲ್ಯಾಶನ್ನು ಸಹ ಕೊಟ್ಟಿದ್ದಾರೆ. ಮತ್ತು ನೀವು ಬೇಕು ಅಂದರೆ ಇದಕ್ಕೆ ಒಂದು ಕೀಬೋರ್ಡ್ನ ಸಹ ತಗೋಬೋದು. ಅದಕ್ಕೆ ನೋಡಿ ಅಟ್ಯಾಚ್ಮೆಂಟಿಗೆ ಇಲ್ಲಿ ನಮಗೆ ಪಿನ್ಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಸ್ಟೈಲಸ್ಸು ಈ ಒಂದು ಟ್ಯಾಬ್ಲೆಟ್ ಮೇಲ್ಗಡೆ ಅಟ್ಯಾಚ್ ಆಗುತ್ತೆ, ಒಂದು ಮ್ಯಾಗ್ನೆಟ್ ಇದೆ. ಮತ್ತು ಇಲ್ಲೇ ಚಾರ್ಜ್ ಕೂಡ ಆಗುತ್ತೆ ವೈರ್ಲೆಸ್ಲಿ. ಸೊ ಕ್ರೇಜಿ ಅಂತೀನಿ. ಮತ್ತು ಸದ್ಯಕ್ಕೆ 2 ಕಲರ್ನಲ್ಲಿ ಅವೈಲಬಲ್ ಇದೆ. ಸೊ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 13.2 ಇಂಚಿಂದು ತುಂಬ ದೊಡ್ಡ ಡಿಸ್ಪ್ಲೇ. ಕ್ವಾಡ್ HD ರೆಸಲ್ಯೂಷನ್, ಕ್ಲೋಸ್ ಟು 4K ರೆಸಲ್ಯೂಷನ್ ಅಂತ ಅನ್ಬೋದು. 3.4K ರೆಸಲ್ಯೂಷನ್, ಆಯಿತಾ. ಇದು LCD ಡಿಸ್ಪ್ಲೇ. ಅಮೋಲೆಡ್ ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ತುಂಬ ಚೆನ್ನಾಗಿರ್ತಾ ಇತ್ತು. 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 700 ನಿಟ್ಸಿಂದು ಟಿಪಿಕಲ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲಿ 1000 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಮತ್ತು 12 ಬಿಟ್ ಡಿಸ್ಪ್ಲೇ ಅಂತ ಅಂತಾರೆ. ಓಕೆ, ವಿವಿಡ್ ಆಗಿದೆ, ಕಲರ್ಸ್ ಎಲ್ಲ ಚೆನ್ನಾಗಿದೆ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ ಅಮೋಲೆಡ್ ಕೊಟ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಅಮೋಲೆಡ್ ಕೊಟ್ಟಿದ್ರೆ ಮೋಸ್ಟ್ಲಿ ಪ್ರೈಸ್ ಇನ್ನೂ ಜಾಸ್ತಿ ಆಗ್ತಾ ಇತ್ತೇನೋ. ನಮಗೆ ಇದರಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಸಹ ಇದೆ. ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಒಂದು ಲೆವೆಲಿಗೆ ಜಾಸ್ತಿ ಇದೆ. ಗೇಮರ್ಸ್ಗಳು ಕೂಡ ಬೇಕು ಅಂದರೆ ಈ ಒಂದು ಟ್ಯಾಬ್ಲೆಟನ್ನು, ನೀವು ಟ್ಯಾಬ್ಲೆಟಲ್ಲಿ ಗೇಮ್ ಆಡ್ತೀರಾ ಅಂದರೆ ತಗೋಬೋದು, ಪ್ರಾಬ್ಲಮ್ ಇಲ್ಲ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು. 12 GB ರ್ಯಾಮು, 512 GB ಸ್ಟೋರೇಜು. ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. LP DDR5X ಮತ್ತು UFS 4.1 ಸ್ಟೋರೇಜು. ಕ್ರೇಜಿ ವಿಷಯ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಟಾಪ್ ನಾಚ್ ಪರ್ಫಾರ್ಮೆನ್ಸು. ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೋಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 38,32,000 ರೇಟಿಂಗನ್ನು ಕೊಡ್ತಾರೆ. ಸೊ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟ್ಯಾಬ್ಲೆಟ್ ಈ ಪ್ರೈಸ್ ರೇಂಜಿಗೆ ಅಂತ ಬೇಕಾದರೂ ಅನ್ನಬಹುದು. ನಾವು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ 7% ಆಯಿತು. ಡಿಸ್ಪ್ಲೇ ದೊಡ್ಡದಾಗಿರೋದ್ರಿಂದ ಮೋಸ್ಟ್ಲಿ ಬ್ಯಾಟ್ರಿ ಕನ್ಸ್ಯೂಮ್ನ ಕೂಡ ಜಾಸ್ತಿ ಮಾಡ್ತಾ ಇದೆ. ಮತ್ತು ಟೆಂಪ್ರೇಚರ್ ವೇರಿಯೇಷನ್, ಈ ಪ್ರೊಸೆಸರ್ ನಾರ್ಮಲಾಗಿ ಎಷ್ಟು ಹೀಟ್ ಆಗುತ್ತೋ ಅಷ್ಟೇ ಹೀಟ್ ಆಯಿತು. 55 ಡಿಗ್ರಿ ಸೆಲ್ಸಿಯಸ್.
ತುಂಬ ಜಾಸ್ತಿನೇ ಹೀಟ್ ಆಗುತ್ತೆ. ಬಟ್ ಆ ಪ್ರೊಸೆಸರ್ಗೆ ತುಂಬ ನಾರ್ಮಲ್ಲೇ ಆಯಿತಾ. ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. BGMIನಲ್ಲಿ ಆ್ಯಕ್ಚುಲಿ 120 FPS ಸಪೋರ್ಟ್ ಇದೆ. ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಅಲ್ಟ್ರಾ ತನಕ ಹೋಗಿದ್ರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಕ್ತು ಆಯಿತಾ. ಸೊ ಗೇಮರ್ಸ್ಗಳಿಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರೋದ್ರಿಂದ ಆರಾಮಾಗಿ ರನ್ ಮಾಡ್ಬೋದು. ಮತ್ತು ಡೇ ಟು ಡೇ ಟಾಸ್ಕನ್ನು ನೀವು ಯಾವುದೇ ಒಂದು ಪ್ರೆಸೆಂಟೇಷನ್ ಕೂಡ ಮಾಡ್ಬೋದು, ಇಲ್ಲೇ ಬೇಕಾದ್ರೆ 3D ಮಾಡಲಿಂಗ್ ಕೂಡ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಹ್ಯಾಂಡಲ್ ಮಾಡುತ್ತಲ್ಲ, ಕೆಡಿಸ್ಕೊಳ್ಳೋಂಗಿಲ್ಲ. ಮತ್ತು ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಡ ಇದೆ. ಟ್ಯಾಬ್ಲೆಟ್ ಆಗಿರೋದ್ರಿಂದ ವೇಪರ್ ಚೇಂಬರಿಗೆ ಬೇಜಾನ್ ಸ್ಪೇಸ್ ಇರುತ್ತೆ. 45,860 mm² ವೇಪರ್ ಚೇಂಬರು, ಒಳ್ಳೆಯದು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಕ್ಯಾಮ್ರಾ ಕೆಟ್ಟದಾಗಿದೆ ಬಿಡಿ ಆಯಿತಾ. ರೇರ್ ಕ್ಯಾಮ್ರಾ 13 MP, ಫ್ರಂಟ್ ಕ್ಯಾಮ್ರಾ 8 MP. ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ಅಂಥ ಏನು ಇಂಪ್ರೆಸಿವ್ ಆಗಿದೆ ಎರಡು ಅಂತ ಅನ್ನಿಸ್ಲಿಲ್ಲ. ಸೊ ಕ್ವಾಲಿಟಿ ಅಷ್ಟೇ. ಫಸ್ಟ್ ಆಫ್ ಆಲ್ ಈ ಟ್ಯಾಬ್ಲೆಟ್ ಯಾರು ಕೂಡ ಫೋಟೋ ತೆಗಿಯಲ್ವಾ, ಏನೋ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅದಕ್ಕೆ ಸಾಕು ನಂಗೆ ಅನ್ನಿಸ್ದಂಗೆ. ಸಣ್ಣ ಪುಟ್ಟ ಏನೋ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಕಳ್ಸೋಕ್ಕೆಲ್ಲ ಆಗತ್ತೆ, ಪ್ರಾಬ್ಲಮ್ ಇಲ್ಲ. ಮತ್ತು ಈ ಫೋನ್ನ ಹಿಂದ್ಗಡೆ ಕ್ಯಾಮ್ರಾ 4K 30 FPS ಮತ್ತು ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟು 4K ಕೊಟ್ಟರೆ ಚೆನ್ನಾಗಿರೋದಕ್ಕೆ, ಕ್ಲಾರಿಟಿ ಇನ್ನೂ ಡೀಟೇಲಾಗಿ ಚೆನ್ನಾಗಿರ್ತಿತ್ತು. ಓಕೆ, ಇನ್ನೂ ನಮಗಿದ್ರಲ್ಲಿ ಲೈವ್ ಫೋಟೋಸ್ ಆಪ್ಷನ್ ಇದೆ. ಈ ಟ್ಯಾಬ್ಲೆಟಿಗೆ ಲೈವ್ ಫೋಟೋಸ್ ಹಾಕಿ ಅಂತ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡುವಂಥ ಫೀಚರ್ ಇದೆಲ್ಲ ಇದ್ದೇ ಇದೆ. ಇನ್ನು AI ಫೀಚರ್ ನಾರ್ಮಲಿ OnePlus ಫೋನಲ್ಲಿ ಏನೆಲ್ಲ ಎಡಿಟಿಂಗ್ AI ಫೀಚರ್ ಇರುತ್ತೆ ಪ್ರತಿಯೊಂದನ್ನು ಕೂಡ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಏನು ಕಾಂಪ್ರಮೈಸ್ ಆಗಿಲ್ಲ. ಸೊ ಕ್ಯಾಮ್ರಾ ಓಕೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಫೇಸ್ ಅನ್ಲಾಕ್ ಅಷ್ಟೇ ಇರೋದು, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗ್ತಾಯಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿರೋದಪ್ಪ, ಸೈಡ್ ಮೌಂಟೆಡ್ ಯಾವುದೊಂದು ಕೊಡಬೇಕಾಗಿತ್ತು. ಇನ್ನು OSಗೆ ಬಂತು ಅಂದರೆ Android 16 ಬೇಸ್ ಆಗ್ತಿರುವಂಥ Oxygen OS 16. ಸೊ ಈ ಟ್ಯಾಬ್ಲೆಟಿಗೆ ಗೊತ್ತಿಲ್ಲ ಎಷ್ಟು OS ಅಪ್ಡೇಟ್ ಕೊಡ್ತಾರೆ ಅಂತ. ಮೋಸ್ಟ್ಲಿ 3-4 ವರ್ಷ ಬರಬಹುದೇನೋ. ಒಟ್ಟಿನಲ್ಲಿ 6 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ನಮಗಿದ್ರಲ್ಲಿ O+ ಕನೆಕ್ಟ್ ಆಪ್ಷನ್ ಇದೆ. ಮತ್ತು ನಿಮ್ಮ ಫೋನ್ನ ಸಹ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು ಇದಕ್ಕೆ. ಸೊ ನೋಟಿಫಿಕೇಷನ್ ಅದೆಲ್ಲ ಇಲ್ಲಿಗೂ ಬರೋ ರೀತಿ, ಫೈಲ್ ಟ್ರಾನ್ಸ್ಫರ್ ಮಾಡೋದೆಲ್ಲ ತುಂಬ ಈಸಿ ಆಗಿರುತ್ತೆ. ಇನ್ನು ಪ್ರೊಡಕ್ಟಿವಿಟಿಗೆ ಬಂತು ಅಂದರೆ PC ಲೆವೆಲ್ನ ಪ್ರೊಡಕ್ಟಿವಿಟಿ, ಒಂದು ಲೆವೆಲಿಗೆ PC ಲೆವೆಲ್ ಪ್ರೊಡಕ್ಟಿವಿಟಿ ನಮಗೆ ಸಿಗುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಮಲ್ಟಿ ಟಾಸ್ಕನ್ನೆಲ್ಲ ಆರಾಮಾಗಿ ಮಾಡ್ಬೋದು. ಮಲ್ಟಿ ವಿಂಡೋ, ಫ್ಲೋಟಿಂಗ್ ವಿಂಡೋ ಆಪ್ಷನ್ ಎಲ್ಲ ಇದೆ. ಅವ್ರ ಫ್ಲೋ ಒಂದು ಲೆವೆಲ್ಗೆ ಸ್ಮೂತಾಗೇ ಇದೆ ಆಯಿತಾ. ಹಂಗಂತ ನೀವು PC ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಈ ಟ್ಯಾಬ್ಲೆಟ್ ಇದು ಆಯಿತಾ, ಮತ್ತು ಮೊಬೈಲ್ ಪ್ರೊಸೆಸರ್ ಇದಿರೋದು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಹೇಳ್ಕೊಬೇಡಿ. ಟ್ಯಾಬ್ಲೆಟ್ ಲೆವೆಲಿಗೆ ಚೆನ್ನಾಗಿದೆ. ಒಟ್ಟಿಗೆ ವೀಡಿಯೋ ಎಡಿಟಿಂಗ್ನ ಬೇಕಾದ್ರೆ ಮಾಡ್ಬೋದು, ಫೋಟೋ ಎಡಿಟಿಂಗ್ ಬೇಕಾದ್ರೆ ಮಾಡ್ಬೋದು, ಹೇಳಿದ್ರೆ 3D ಮಾಡಲಿಂಗು ಎಲ್ಲದನ್ನು ಕೂಡ ಮಾಡ್ಬೋದು. ಇದು ಬಿಟ್ಟರೆ ನೀವು ಡಾಕ್ಯುಮೆಂಟನ್ನು PDF ನೀವು ಇಲ್ಲಿ ಇದರಲ್ಲಿ ನಮಗೆ AI ಫೀಚರೆಲ್ಲ ಇದ್ದಾವೆ, ಸಮ್ಮರೈಸ್ ಮಾಡುವಂಥ ಫೀಚರೆಲ್ಲ ಇದೆ. ಸೊ ಒಂದು ಕಡೆ ನೀವು PDF, ಒಂದು ಕಡೆ ಎಕ್ಸೆಲ್ ಇಟ್ಕೊಂಡು ನೀವು ಬೇಕಾದ್ರೆ ಏನೋ ಚೇಂಜಸ್ ಅದು ಕೀಬೋರ್ಡ್ನ ತಗೊಂಡ್ರಿ ಅಂದರೆ PC ಥರನೇ ಯೂಸ್ ಕೂಡ ಮಾಡ್ಬೋದು. PPTನ ಬೇಕಾದ್ರೆ ಪ್ರಿಪೇರ್ ಮಾಡ್ಬೋದು. ಬಟ್ PC ಲೆವೆಲಿಗೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡೋಕ್ಕೆ ಹೋಗ್ಬಿಡಿ ಆಯಿತಾ. ಒಟ್ಟಿನಲ್ಲಿ ಆನ್ ದ ಗೋ ನಿಮಗೆ ನಿಮ್ಮ ಮನೇಲಿ PC ಇದ್ದರೆ ಈ ಟ್ಯಾಬ್ಲೆಟಲ್ಲಿ ವಿತ್ ಮೀಡಿಯಾ ಕನ್ಸಂಪ್ಷನ್ನು, ವಿತ್ ಗೇಮಿಂಗು, ವಿತ್ ಡಾಕ್ಯುಮೆಂಟ್ ಅದು ಇದು ನೋಡೋದಕ್ಕೆ ಸರಿ ಇದೆ. ಇನ್ನು ಪೆನ್ ಕೂಡ ಇದೆ ಅವ್ರದ್ದು, ಸ್ಟೈಲೋ ಪ್ರೋ. ಸೊ ಆಗಲೇ ಹೇಳ್ದಂಗೆ ಪ್ರಿಸೈಸ್ ಆಗಿದೆ, ಫೀಲ್ ಮಾತ್ರ ಚೆನ್ನಾಗಿದೆ. ಅದು ಆ ಸೌಂಡು ವೈಬ್ರೇಷನ್ ಮಾಡುತ್ತೆ ಲೈಟಾಗಿ, ಹ್ಯಾಪ್ಟಿಕ್ಕು. ಸೊ ಅದು ಒಂಥರ ಆ್ಯಕ್ಚುಲಿ ನಮಗೆ ನಿಜವಾಗ್ಲೂ ಬರಿತಾ ಇದೀವ ಅನ್ನೋ ರೀತಿ ಅನಿಸುತ್ತೆ ಆಯಿತಾ. ನಂಗೆ ಅನ್ನಿಸ್ತಂಗೆ ಇದ್ರೊಳಗೆ ಇದೆ ಅಲ್ವಾ, ಇದ್ರೊಳಗಡೆ ಒಂದು ಸಣ್ಣ ವೈಬ್ರೇಷನ್ ಮೋಟ್ರ್ ಇದೆ. ಸೊ ಅದು ಬರಿಬೇಕಾದ್ರೆ ನಮ್ಗೆ ಅದು ಆ ರೀತಿ ಫೀಲ್ ಬರೋ ರೀತಿ ಮಾಡುತ್ತೆ. ಸೊ ಕ್ರೇಜಿ. ಪಿಂಚ್ ಮಾಡಿದ್ರೂ ಕೂಡ ಇಲ್ಲಿ ನಮ್ಗೆ ಆಪ್ಷನ್ ಬಂದ್ಬಿಡುತ್ತೆ, ಚೂಸ್ ಮಾಡ್ಕೊಬೋದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈವನ್ ಒಂಥರ ಒಂದು ವೆಯ್ಟ್ ಇದೆ ಆಯ್ತು ಅದಕ್ಕೆ. ಸೊ ಒಂದು ರೀತಿ ರಿಯಲ್ ಪೆನ್ ಅಥವಾ ಪೆನ್ಸಿಲ್ ಫೀಲ್ನ ಕೊಡುತ್ತೆ ನಮಗೆ. ಏನು AI ಫೀಚರಿಗೆ ಬಂತು ಅಂದರೆ ನಮ್ಮ ಫೋನಲ್ಲಿ ಏನೆಲ್ಲ AI ಫೀಚರ್ ಸಿಗುತ್ತೋ ಪ್ರತಿಯೊಂದು ಕೂಡ ಇದರಲ್ಲೂ ಕೂಡ ಸಿಗ್ತಾಯಿದೆ. ಸೊ ಇದರಲ್ಲಿ ಅಡಿಷ್ನಲ್ ಅಂತ ಅಂದರೆ AI ಪೇಂಟರ್ ಇದೆ ಆಯಿತಾ. ಸೊ ಇದು ಸ್ಟೈಲಸ್ ಇರೋದ್ರಿಂದ. ಆಮೇಲೆ ಟ್ರಾನ್ಸ್ಲೇಷನ್ ಫೀಚರು, AI ರೈಟಿಂಗು, ನೋಟ್ ಅಸಿಸ್ಟು, ಸಮ್ಮರೈಸ್ ಮಾಡುವಂಥದ್ದು, ಮೈಂಡ್ ಸ್ಪೇಸ್ ಸಹ ಇದೆ, ಜರ್ನಲ್ ಮೈಂಟೈನ್ ಮಾಡ್ಕೋಬೋದು ವಿತ್ ಜೆಮಿನೈ ಇಂಟಿಗ್ರೇಷನು, ಸರ್ಕಲ್ ಸರ್ಚನ್ನು ಸಹ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನೀವು ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡುವಂಥದ್ದು. ಸೊ ಎಲ್ಲ ಆಪ್ಷನ್ಸು ಕೂಡ ನಮಗೆ ಸಿಗ್ತಾಯಿದೆ. ಜೊತೆಗೆ ನೀವು ಬೇಕು ಅಂದರೆ ಇದನ್ನು ಈವನ್ PC, ವಿಂಡೋಸ್ ಮತ್ತು ಈವನ್ ಮ್ಯಾಕ್ಗೂ ಸಹ ನೀವು ಮಿರರ್ ಮಾಡ್ಕೊಬೋದು ಡಿಸ್ಪ್ಲೇನ. ಅಂದರೆ ಮ್ಯಾಕ್ ಅಥವಾ ವಿಂಡೋಸ್ದು ಡಿಸ್ಪ್ಲೇ ಗೊತ್ತಿಲ್ಲ, ಕೆಲವೊಂದು ವಿಂಡೋಸಲ್ಲಿ ಆಪ್ಷನ್ ಇರುತ್ತೆ ಮಲ್ಟಿ ವಿಂಡೋ. ಒಟ್ಟು ಮ್ಯಾಕಲ್ಲಿ ನೀವು ಬೇಕಾದರೆ ಅಲ್ಲಿ ಕನೆಕ್ಟ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಬರುತ್ತೆ ವೈರ್ಲೆಸ್ ಆಗಿ, ಅದನ್ನು ಪ್ರೆಸ್ ಮಾಡಿದ್ರೆ ಇದನ್ನು ಬೇಕು ಅಂದರೆ ನೀವು ಇನ್ನೊಂದು ಅಡಿಷ್ನಲ್ ಡಿಸ್ಪ್ಲೇ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಒಳ್ಳೆಯದು.
ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ತುಂಬ ದೊಡ್ಡ ಬ್ಯಾಟ್ರಿ ಇದೆ, ಅದು 3380 mAh ಕೆಪಾಸಿಟಿ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಒಂದು ಲೆವೆಲಿಗೆ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಸ್ಟ್ಯಾಂಡ್ ಬೈ ಚೆನ್ನಾಗಿದೆ. ನೀವು ಹೆವಿ ಗೇಮ್ ಆಡ್ತಿದ್ದೀರಾ ಅಂದ್ರೂ ಒಂದು 7 ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಅಂತಾರೆ. ಸೊ ವೀಡಿಯೋ ಪ್ಲೇಬ್ಯಾಕು ತುಂಬ ದೊಡ್ಡ ಡಿಸ್ಪ್ಲೇ ಆಗಿರೋದ್ರಿಂದ 20 ಗಂಟೆ ವೀಡಿಯೋ ಪ್ಲೇಬ್ಯಾಕ್ ಮಾಡ್ಬೋದು ಮೂವಿಗೆ ನೋಡೋದಕ್ಕೆ. ಸ್ಪೀಕರ್ ಚೆನ್ನಾಗಿದೆ, 8 ಸ್ಪೀಕರ್ ಕೊಟ್ಟಿದ್ದಾರೆ, 4 ಊಫರ್ಸು ಮತ್ತು 4 ಟ್ವೀಟರ್ಸ್ ಇದೆ, 2 ಮೈಕ್ರೋಫೋನ್ ಸಹ ಇದೆ. ವಿತೌಟ್ ಹೆಡ್ಫೋನ್ ಬೇಕಾದ್ರೆ ನೀವು ಮೂವಿ ನೋಡ್ಬೋದು, ವಿತೌಟ್ ಹೆಡ್ಫೋನು ನೋಡ್ಬೋದು. ನೀವು ಏನಾದರೂ ಮೀಟಿಂಗ್ ಅಟೆಂಡ್ ಮಾಡ್ತಿದ್ರು ವಿತೌಟ್ ಹೆಡ್ಫೋನೇ, ಮೈಕ್ರೋಫೋನ್ ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನು ಕನೆಕ್ಟಿವಿಟಿ ಫ್ಯೂಚರ್ ರೆಡಿ, ವೈಫೈ 7 ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ. NFC ಇಲ್ಲ ಆಯಿತಾ. NFC ಬೇಕು ಅಂದರೆ ನಿಮಗೆ ಕೀಬೋರ್ಡ್ ಬರುತ್ತೆ ಒಂದು ಸಪ್ರೇಟಾಗಿ, ಆ ಕೀಬೋರ್ಡ್ NFC ಇದೆ ಆಯಿತಾ. ಸೊ ಈ ಟ್ಯಾಬರ್ ಇಲ್ಲ, ಕೀಬೋರ್ಡಲ್ಲಿ NFC ಆಪ್ಷನ್ ಕೊಟ್ಟಿದ್ದಾರೆ. ಸೊ ಬೇಕು ಅಂದರೆ ಆಪ್ಷನ್ ತಗೋಬೋದು. ಪ್ರೈಸು ಕೀಬೋರ್ಡಿಗೆ ಆಗುತ್ತೇನಪ್ಪ ಒಂದು 10,000. ಈವನ್ ಈ ಪೆನ್ಗೂ ಒಂದು 6-7 ಸಾವಿರ ಇರುತ್ತೇನಪ್ಪ. ಇನ್ನೂ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಪ್ರೈಸ್ ರಿವೀಲ್ ಆಗಿಲ್ಲ, ಈ ಟ್ಯಾಬ್ಲೆಟ್ ಪ್ರೈಸ್ನು ಗೆಸ್ ಮಾಡ್ತಿರೋದು. ನೋಡಿ, ನಿಮ್ಗೆ ಆ್ಯಂಡ್ರಾಯ್ಡಲ್ಲಿ ಒಂದು ಒಳ್ಳೆ ಟ್ಯಾಬ್ಲೆಟ್ ಬೇಕು ಅಂದರೆ, ಪವರ್ಫುಲ್ ಆಗಿರುವಂಥ ಟ್ಯಾಬ್ಲೆಟ್ ಬೇಕು ಅಂದರೆ ಒಂದು ಆಪ್ಷನ್ ಆಗಬಹುದು. ಚೆನ್ನಾಗಿದೆ ಒಟ್ಟಿನಲ್ಲಿ ಟ್ಯಾಬ್ಲೆಟು, ಹೆವಿ ಪ್ರೀಮಿಯಮ್ ಲೆವೆಲ್ನ ಟ್ಯಾಬ್ಲೆಟ್. ಇದಿಷ್ಟು ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.